ಹಲೋ, ಎಲ್ಲರಿಗೂ ಶುಭೋದಯ. ಈಗ ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಏನು ಇಂಟ್ರೆಸ್ಟಿಂಗ್ ಅಂದರೆ ಲವ್ ಮ್ಯಾರೇಜ್ ಹೇಗೆ ಆಗ್ತದೆ ಅನ್ನೋದ್ರ ಬಗ್ಗೆ. ಲವ್ ಮ್ಯಾರೇಜ್ ಆಗಬೇಕಾದ್ರೆ ನಿಮಗೆ ಮೊದಲಿಗೆ 7ನೇ ಮನೆ ನೋಡಬೇಕು. 7ನೇ ಮನೆ ಸ್ಪೆಷಲ್ ರಿಲೇಷನ್ಶಿಪ್ ವಿತ್ ಯುವರ್ ಪ್ರೈವೇಟ್ ಪಾರ್ಟ್ನರ್, ಅಂದರೆ ನಮ್ಮ ಸ್ಪೌಸಿನ ಮನೆ. ಹೆಣ್ಣಿಗಾಗಲಿ ಗಂಡಿಗಾಗಿ ಲಗ್ನದಿಂದ 7ನೇ ಮನೆ ಸ್ಪೌಸಿನ ಮನೆ. ಸೊ ಆದ್ದರಿಂದ 7ನೇ ಮನೆ, 2ನೇ ಮನೆ, 11ನೇ ಮನೆ. 2ನೇ ಮನೆ ಕುಟುಂಬ, 7ನೇ ಮನೆ ಸ್ಪೆಷಲ್ ರಿಲೇಷನ್ಶಿಪ್ ಸಂಬಂಧ ಸ್ಪೌಸಿನ ಜೊತೆಯಲ್ಲಿ, 11ನೇ ಮನೆ ಮದುವೆ ಆದಮೇಲೆ ಆಗುವಂಥ ಲಾಭ, ಪ್ರಾಫಿಟ್. ಈಗ 5ನೇ ಮನೆ ಲವ್ ಆ್ಯಂಡ್ ರೊಮ್ಯಾನ್ಸ್. ಆದ್ದರಿಂದ ಈ 5ನೇ ಮನೆ ಅಧಿಪತಿ 7ನೇ ಮನೆ ಅಧಿಪತಿ ಒಂದಿಗೆ ಮಿಂಗಲ್ ಆದಲ್ಲಿ, ಆಸ್ಪೆಕ್ಟ್ ಆದಲ್ಲಿ, ಅಥವಾ ಸಪ್ತಮ ಸ್ಥಾನದಲ್ಲೇ ಕೂತಿದ್ರೆ, ಈಗ 7ನೇ ಮನೆ ಅಧಿಪತಿ 5ನೇ ಮನೆಯಲ್ಲಿ ಕೂತಿರುವುದು, 5ನೇ ಮನೆ ಅಧಿಪತಿ 7ನೇ ಮನೆಯಲ್ಲಿ ಕೂತಿರುವುದು, ಅದು ಲವ್ ಮ್ಯಾರೇಜ್. ಅಥವಾ 7ನೇ ಮನೆ ಅಧಿಪತಿ 5ನೇ ಮನೆ ಅಧಿಪತಿ ಒಂದಿಗೆ ಒಟ್ಟಿಗೆ ಕೂತಿರುವುದು, ಅದು ಲವ್ ಮ್ಯಾರೇಜ್. ಅಥವಾ ಶುಕ್ರ ಆ್ಯಂಡ್ ಮಂಗಲ್, ಲವ್ ಪ್ಲಾನೆಟ್ಸ್ ಅವರು, ನಾನು ಹೇಳ್ತಾ ಇರ್ತೇನೆ ಯಾವಾಗಲೂ, ಈ ಶುಕ್ರ ಆ್ಯಂಡ್ ಮಂಗಲ್ ಕಂಜಂಕ್ಟ್ ಆಗಿರುವುದು, ಅಂದರೆ ಹತ್ರ 3 ಡಿಗ್ರಿ 20 ನಿಮಿಷದ ಒಳಗೆ ಇದ್ದರೆ, ಅದೂ ಕೂಡ 9ನೇ ಮನೆಯಲ್ಲಿದ್ದರೆ ಲವ್ ಮ್ಯಾರೇಜ್ ಗ್ಯಾರಂಟಿ. ಇನ್ನೂ ಒಂದು ವಿಶೇಷ ಏನು ಅಂದರೆ, ಮಂಗಲ್ ಶುಕ್ರನಿಗಿಂತ ಹಿಂದಿರಬೇಕು. ಮಂಗಲ್ನ ಡಿಗ್ರಿ ಶುಕ್ರನ ಡಿಗ್ರಿಗಿಂತ ಹಿಂದಿರಬೇಕು. ಆವಾಗ ಅವು ಹುಡುಗಿ ಅಥವಾ ಹುಡುಗ ಮಾಡುವಂಥ ಲವ್ ಪಾರ್ಟ್ನರ್ಗಳು ಸ್ವಲ್ಪ ದಿವಸ ಇರ್ತಾರೆ, ಸ್ಥಿರವಾಗಿರ್ತಾರೆ. ಅದೇ ಮಂಗಲ್ನ ಡಿಗ್ರಿ ಶುಕ್ರನ ಡಿಗ್ರಿಗಿಂತ ಹೆಚ್ಚಾಗಿದ್ದಲ್ಲಿ, ಅಂದರೆ ಶುಕ್ರನಿಗಿಂತ ಮುಂದೆ ಮಂಗಲಿದ್ದಲ್ಲಿ, ಆವಾಗ ಅವರು ಏನು ಮಾಡ್ತಾರೆ ಅಂದರೆ, ನೀನು ಇಲ್ಲಿರೋ ಅಷ್ಟೇ ಆಯ್ತು, ಇನ್ನೊಬ್ಬನ ನಾನು ಮದುವೆ ಆಗ್ತೀನಿ ಅಥವಾ ಇನ್ನೊಬ್ಬಳನ್ನ ಮದುವೆ ಆಗ್ತೀನಿ ಅಂತ ಬಿಟ್ಟು ಹೋಗುವ ಸಂದರ್ಭ ಜಾಸ್ತಿ ಇರ್ತದೆ. ಇನ್ನು ಶನಿ, ರಾಹು, ಮಂಗಲ್ ಅಥವಾ ಶುಕ್ರ, ಮಂಗಲ್, ರಾಹು, ಶುಕ್ರ ಮಂಗಲ್ ರಾಹು ಒಟ್ಟಿಗಿದ್ರೂ ಕೂಡ ಒಂದು ರೀತಿಯ ಲವ್ ಮ್ಯಾರೇಜ್ ಆಗ್ತದೆ. ಆದರೆ ರಾಹು ಏನು ಮಾಡ್ತಾನೆ ಅಂದರೆ ಸ್ವಲ್ಪ ಕಟಿಪಿಟಿ ಮಾಡ್ತಾನೆ, ಡೈವರ್ಸ್ ಆಗುವಂಥ ಸಾಧ್ಯತೆ ಇದೆ. ಈಗ ಮದುವೆ ಆಗುವಾಗಲೂ ನೀವು ಇದನ್ನು ನೋಡಬೇಕಾಗುತ್ತೆ. ಲವ್ ಮ್ಯಾರೇಜ್ ಆಗ್ಬೋದು, ಆದರೆ ಲವ್ ಮ್ಯಾರೇಜಿಗಿಂತ ಮುಂಚೆ ಸಪ್ತಮ ಸ್ಥಾನದಲ್ಲಿ ಯಾರು ಕೂತಿದ್ದಾರೆ ಅಂತ ನೋಡ್ಕೊಳ್ಳಿ. ಸಪ್ತಮದಲ್ಲಿ ಸೂರ್ಯ ಇದ್ದರೆ ಅಥವಾ ಸಪ್ತಮದಲ್ಲಿ ಸೂರ್ಯ ಮಂಗಲಿದ್ದರೆ ಅದು ಬೆಂಕಿ. ನೀವು ಲವ್ ಮ್ಯಾರೇಜ್ ಯಾರು ಮಾಡ್ಕೊಳ್ಳಿ, ಅರೇಂಜ್ಡ್ ಮ್ಯಾರೇಜ್ ಯಾರು ಮಾಡ್ಕೊಳ್ಳಿ, ಅದು ನಿಮಗೆ ಖಂಡಿತ ಡೈವರ್ಸ್ ಕೊಟ್ಟೇ ಕೊಡ್ತದೆ. ಯಾಕಂದರೆ ಸೂರ್ಯ ಉದಯಾಗ್ನಿ, ಸೂರ್ಯ ಗ್ರಹಗಳ ರಾಜ, ಅವನೇ ಸಪ್ತಮದಲ್ಲಿದ್ದರೆ ತುಂಡು ಮಾಡಿಬಿಡ್ತದೆ. ರಾಹು ಕೂಡ ಸಪ್ತಮದಲ್ಲಿದ್ದರೆ ಮದುವೆ ಬ್ರೇಕ್ ಮಾಡಲಿಕ್ಕೆ ಸಾಕು. ಕೇತುವಿಗೆ ಬ್ರೇಕ್ ಕಾರಕ ಅಂತಲೇ ಇಟ್ಟಿದ್ದಾರೆ, ಕೇತು ಒಟ್ಟಿಗಿದ್ರೆ. ಅಂದರೆ ಮದುವೆಯನ್ನು ಸುಮ್ಮನೆ ನೋಡಲಿಕ್ಕೆ ಸುಮ್ಮನೆ ಮಾಡಲಿಕ್ಕೆ ಆಗೋದಿಲ್ಲ, ಆಯಿತಾ. ಇನ್ನು 6ನೇ ಮನೆ ನೀವು ನೋಡ್ತಾ ಇರಬೇಕು. ಕೆಲವರಿಗೆ ಷಡಾಷ್ಟಕ ಅಂತ ಹೇಳ್ತೇವೆ. 6ನೇ ಮನೆ ರಾಶಿ ಷಡಾಷ್ಟಗಳು, ಅಂದರೆ 6ಕ್ಕೆ ಒಬ್ಬರಿಗೆ 6, ಇನ್ನೊಬ್ಬರಿಗೆ 8, ಒಬ್ಬರಿಗೆ ಸಾವು, ಇನ್ನೊಬ್ಬರಿಗೆ ರೋಗ. ಇದು ಕೂಡ ಬೇಡ ಅಂತೇಳಿ ಹೇಳ್ತೇವೆ. ಇನ್ನು ನೀವು ಏನು ಮಾಡಬೇಕಾಗತ್ತಂದರೆ,
ಲಗ್ನ, ನವಾಂಶದಲ್ಲಿರುವ ಲಗ್ನವನ್ನು ನೀವು ನಿಮ್ಮ ರಾಶಿ ಕುಂಡಲ್ಲಿರುವ ಲಗ್ನ ಸ್ಥಾನಕ್ಕೆ ತಗೊಂಡು ಬರಬೇಕು. ಆವಾಗ 6ನೇ ಭಾವದಲ್ಲಿ ಯಾವ ಗ್ರಹಗಳಿದ್ದೆ ಅದು ಡೈವರ್ಸ್, 8ನೇ ಭಾವದಲ್ಲಿ ಯಾವ ಗ್ರಹಗಳಿದ್ರೆ ಅದು ಹರ್ಡಲ್ಸ್, 12ನೇ ಭಾವದಲ್ಲಿ ಯಾವ ಗ್ರಹಗಳಿವೆ ಅದು ಎಕ್ಸ್ಪೆಂಡಿಚರ್ ಅಥವಾ ನಷ್ಟ ಕ್ರಿಯೇಟ್ ಮಾಡ್ತದೆ. ಈಗ ಇಲ್ಲಿ ನೋಡಿ, ನಾನು ಎದುರುಗಡೆ ಒಂದು ಕುಂಡಲಿ ಇಟ್ಕೊಂಡಿದ್ದೇನೆ. ಅದರ ಭಾವಕುಂಡಲಿಯಲ್ಲಿ ನೋಡಿ, 7ನೇ ಮನೆ ಅಧಿಪತಿ ಶುಕ್ರ, 5ನೇ ಮನೆ ಅಧಿಪತಿ ಗುರು, ಶುಕ್ರ ಗುರು ಆಮ್ನೆ ಸಾಮ್ನೆ. ಇಲ್ಲಿ ರಾಶಿಕುಂಡಲಿಯಲ್ಲಿ ಅಷ್ಟಮದಲ್ಲಿ ಸೂರ್ಯ, ಶುಕ್ರ, ಶನಿ, ಕೇತು ಎಲ್ಲ ಇದ್ದಾರೆ. ಕೇತು ಬ್ರೇಕ್. ಸೊ ಇದು ಕೂಡ ದೊಡ್ಡ ಲವ್ ಮ್ಯಾರೇಜೇ, ಆದರೂ ಬ್ರೇಕ್ ಆದಂಥದ್ದು. ಇನ್ನು ಮೇಲ್ಗಡೆ ಹಾರೋಸ್ಕೋಪ್ ನೋಡಿ, ಇಲ್ಲಿ ಶುಕ್ರ ಮಂಗಲ್ ಡಿಗ್ರಿ 1 ಡಿಗ್ರಿ 39 ನಿಮಿಷ, ಶುಕ್ರನ ಡಿಗ್ರಿ 6 ಡಿಗ್ರಿ 19 ನಿಮಿಷ. ನೋಡಿ, ಮಂಗಲ್ ಸೂರ್ಯನಿಗಿಂತ ಹಿಂದೆ ಇದ್ದಾನೆ. ಅಂದರೆ ಇದು ಕೂಡ ಲವ್ ಮ್ಯಾರೇಜ್. ಓಕೆ, ಸೊ ನೀವು ಯಾವುದೇ ಕುಂಡಲಿಯನ್ನು ನೋಡಿದರೆ ಅದು ಲವ್ ಮ್ಯಾರೇಜ್ ಅಲ್ವೋ ಅಂತ ನಿಮಗೆ ಹೇಳುವ ಹಾಗೆ ಇರಬೇಕು. ಓಕೆ, ಇಲ್ಲಿ ನೋಡಿ, ಪಂಚಮಾಧಿಪತಿ ಯಾರು? ಚಂದ್ರ ಇಲ್ಲಿದ್ದಾನೆ. ಸಪ್ತಮಾಧಿಪತಿ ಯಾರು? ಬುಧ. ಬುಧನಿಗೆ ಚಂದ್ರಿಗೆ ಏನು ಸಂಬಂಧ ಉಂಟೋ? ಇಲ್ಲ. ಇವನ್ ಅದು ನಿಮಗೆ ಇನ್ನೂ ಒಂದು ಹೇಳ್ತೇನೆ, ಈ ನಾನು ಹೇಳಿದ ಕಾಂಬಿನೇಷನು ನವಾಂಶದಲ್ಲಿದ್ದರೂ ಕೂಡ ಆಗ್ತದೆ, ಅಥವಾ ಕೇಂದ್ರ ಸ್ಥಾನದಲ್ಲಿ 1, 4, 7, 10 ಕೇಂದ್ರ ಸ್ಥಾನಗಳಿದ್ದರೆ, ಅಥವಾ ಟ್ರೈನ್ಸ್ ತ್ರಿಕೋಣದಲ್ಲಿದ್ದರು 1, 5, 9. ಸೊ ಇದೆಲ್ಲ ನೋಡ್ಕೋಬೇಕಾಗುತ್ತೆ ನೀವು. ಶುಕ್ರ ಅವ್ರು ಹೇಳಿದ ಜಾಗದಲ್ಲಿ ಇಲ್ಲ, ಶುಕ್ರ ಮತ್ತು ಮಂಗಲ ಅಂದರೆ ಹಾಗೆ ಖುಷಿ ಪಡೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿಗೆ ನವಾಂಶ ನೋಡಿ, ನವಾಂಶ ಲಗ್ನ ಮೀನಾಯಿತು. ಮೀನದ ಅಧಿಪತಿ ಯಾರ? ಗುರು. ಓಕೆ, ಸಪ್ತಮಾಧಿಪತಿ ಯಾರ? ಬುಧ. ಪಂಚಮಾಧಿಪತಿ ಚಂದ್ರ. ಬುಧ ಚಂದ್ರನಿಗೆ ಏನಾದ್ರು ಸಂಬಂಧ ಉಂಟೋ? ಇಲ್ಲ. ಇಲ್ಲೂ ಕೂಡ ಇದು ಅರೇಂಜ್ಡ್ ಮ್ಯಾರೇಜ್. ಹೌದಾ? ಇದೇ ನವಾಂಶದಲ್ಲಿ 6ನೇ ಮನೆಯಲ್ಲಿ ಯಾರಿದ್ದಾರೆ? ಸೂರ್ಯ ಇದ್ದ. ನೋಡಿ, ಇದು ಸೂರ್ಯ ಡೈವರ್ಸಿಗೆ ಮೇನ್ ಪರ್ಸನ್. 6ನೇ ಮನೆ ನವಾಂಶದಲ್ಲಿ 6ನೇ ಮನೆ ಹೇಳ್ಬೋದು. ಮದುವೆ ಆದಮೇಲೆ ಡೈವರ್ಸ್ ಆಗುತ್ತಾಯ ಅಂತೇಳಿ ಹೇಳ್ಬೋದು. ಹೌದಾ? ಸೊ ಈ ರೀತಿ ನೋಡ್ಕೋಬೇಕಾಗುತ್ತೆ. ಸೊ ಈ ಥರ ನೋಡ್ತಾ ಹೋದರೆ ಯಾರಿಗೂ ಮದುವೆ ಆಗೋದಿಲ್ಲ ಅಂತ ತಿಳ್ಕೊಳ್ಳಿ. ಸೊ ಅದೆಲ್ಲ ಕೆಲವುದೆಲ್ಲ ನಾವು ಬಿಟ್ಬಿಡಬೇಕಾಗತ್ತೆ. ಆಯಿತಾ? ಸೊ ಯಾತಕ್ಕೆ ಹೇಳ್ತಾ ಇದ್ದೀನಿ, ಯಾವುದೇ ಒಂದು ಕುಂಡಲಿ ತಗೊಂಡ್ರೂ ಕೂಡ ನಿಮಗೆ ಇಲ್ಲಿ ಏನಾದರೂ ಸಾಧ್ಯತೆ ಇದೆ ನೋಡಿ. ಪಂಚಮಾಧಿಪತಿ ಚಂದ್ರ, ಸಪ್ತಮಾಧಿಪತಿ ಬುಧ. ಚಂದ್ರನಿಗೂ ಬುಧನಿಗೂ ಸಂಬಂಧ ಉಂಟಾ? ಸೂರ್ಯ ಬುಧ, ಚಂದ್ರ ಇಲ್ಲಿದ್ದಾನೆ. ಗುರುಚಂದ್ರ, ಗಜಕೇಸರಿ ಯೋಗ ಇಲ್ಲ. ನವಾಂಶದಲ್ಲಿ ಏನಾದ್ರು ಉಂಟಾ? ನವಾಂಶದಲ್ಲಿ ಚಂದ್ರ ಮತ್ತು ಬುಧ ಇಲ್ಲ. ಹಾಗೆ ಭಾವಕುಂಡಲಿ ಏನಾದರೂ ಉಂಟಾ ನೋಡಿ? ಭಾವಕುಂಡಲಿ ಚಂದ್ರ ಬುಧ ಇಲ್ಲ. ಸೊ ಇದರಲ್ಲಿ ಲವ್ ಅಫೇರ್ಸ್ ಇಲ್ಲ, ಲವ್ ಮ್ಯಾರೇಜ್ ಇಲ್ಲ. ಈಗ ಡೈವರ್ಸ್ ಏನಾದರೂ ಉಂಟೋ ಅಂತ ನೋಡೋಣ. ಲಗ್ನವನ್ನು ಮೀನಕ್ಕೆ ತಗೊಂಡೋಗಿ. ಹೇಗೆ ತಗೊಂಡೋಗೋದು? ಇಲ್ಲಿ ಲಗ್ನ ಇಲ್ಲಿದೆ. ಇದನ್ನು ನವಾಂಶ ಲಗ್ನವನ್ನು ಮುಂದೆ ತಗೊಂಡು ಹೋಗ್ತೇನೆ ನಾನೀಗ. ನೋಡಿ, ಲಗ್ನವನ್ನು ನೆಕ್ಸ್ಟ್ ಸೈನ್ ತಗೊಂಡೋಗ್ತಾನೆ. ಇಲ್ಲಿ ಬಂತಾ? ಆಮೇಲೆ ಇನ್ನೊಂದು ಸರಿ ನೆಕ್ಸ್ಟ್ ಸೈನಿಗೆ ತಗೊಂಡೋಗ್ತಾನೆ. ಮುಂದೆ ಹೋಯ್ತಾ? ಆಮೇಲೆ ಇನ್ನೊಮ್ಮೆ ನೆಕ್ಸ್ಟ್ ಸೈನಿಗೆ ತಗೊಂಡೋಗ್ತಾನೆ. ಮುಂದೆ ಹೋಯ್ತಾ? ಆಮೇಲೆ ಇನ್ನೊಂದು ಬಾರಿ ನೆಕ್ಸ್ಟ್ ಸೈನಿಗೆ ತಗೊಂಡೋಗ್ತಾನೆ. ಮುಂದೆ ಹೋಯ್ತಾ? ನೋಡಿ, ಈಗ ಮೀನಕ್ಕೆ ಬಂತು.
ರಾಶಿಯಲ್ಲಿ ಮೀನ ಲಗ್ನ, ಲಗ್ನ ಕುಂಡಲಿಯಲ್ಲಿ ಮೀನ ಲಗ್ನಕ್ಕೆ ಬಂತು. ಈಗ 6ನೇ ಮನೆ ಅಧಿಪತಿ ನೋಡ್ಕೊಳ್ಳಿ, ಇಲ್ಲಿ ಏನಾದರೂ ಉಂಟೋ? 6ನೇ ಮನೆಯಲ್ಲಿ ಇದೆಯಾ? 1 2 3 4 5 6 7 8 8ನೇ ಮನೆಯಲ್ಲಿ ರಾಹು ಇದ್ದಾನೆ. 9 10 11 12ನೇ ಮನೆಯಲ್ಲಿ ಶುಕ್ರ ಇದ್ದಾನೆ. ಓಕೆ, ಸೊ 8ನೇ ಮನೆಯಲ್ಲಿ ರಾಹು ಹಾರ್ಡಲ್ಸ್ ತಂದಿರ್ಬೋದು. ಮದುವೆ ಬ್ರೇಕ್ ಆಗಲಿಕ್ಕೆ ಸಾಧ್ಯತೆ ಉಂಟು. 6ನೇ ಮನೆ ಅಧಿಪತಿ ಸೂರ್ಯ. ರಾಹುವಿನ ದೃಷ್ಟಿ ಬೇರೆ ಇದೆ ನೋಡಿ. ಇಲ್ಲ 1 2 3 4 5 6 7 8 9 ಶುಕ್ರ ಮೇಲಿದೆ. 12ನೇ ಮನೆ ಮೇಲೆ ಶುಕ್ರದ ಮೇಲೆ ರಾಹುವಿನ ದೃಷ್ಟಿ ಇದೆ. ಲಾಸ್. ಓಕೆ, ಹೀಗೆ ನಾವು ಪ್ರತಿಯೊಂದು ಯದ್ವಾ ತದ್ವಾ ನೋಡುವುದಲ್ಲ, ಒಂದು ರೀತಿಯಲ್ಲಿ ಈ ರೀತಿಯಾಗಿ ನೋಡಬೇಕು. ಇಲ್ಲಿ ಏನಾದರೂ ಉಂಟೋ? ನವಾಂಶದ ಲಗ್ನ ನಾವು ಇಲ್ಲಿಗೆ ವಾಪಸ್ ತರ್ತೇನೆ. ನೆಕ್ಸ್ಟ್ ಸೈನ್, ಇದು ನೆಕ್ಸ್ಟ್ ಸೈನ್ ಬೇಡ, ಪ್ರೀವಿಯಸ್ ಸೈನ್, ಸಾರಿ, ಪ್ರೀವಿಯಸ್ ಸೈನ್, ಪ್ರೀವಿಯಸ್ ಸೈನ್, ಪ್ರೀವಿಯಸ್ ಸೈನ್, ಪ್ರೀವಿಯಸ್ ಸೈನ್, ಇನ್ನೊಂದು. ಎಸ್, ಈಗ 2 ಲಗ್ನ ಒಂದಾಯ್ತು. 1 2 3 4 5 6ನೇ ಮನೆ ಇದೆಯಾ? ಇಲ್ಲ. 7 8ನೇ ಮನೆಯಲ್ಲಿದೆ. 8ನೇ ಮನೆಯಲ್ಲಿ ನೋಡಿ ಶನಿ, ರಾಹು, ಮಂಗಲ್. ಸೊ ಇದು ಮದುವೆ ಆದಮೇಲೆ ಡೈವರ್ಸಿಗೆ ಸಾಧ್ಯತೆ ಇದೆ. ಅಷ್ಟಮ ಸ್ಥಾನದಲ್ಲಿ ಎಲ್ಲ ಕ್ರೂರ ಗ್ರಹಗಳಿವೆ. ಓಕೆ, ಸೊ ಇದು ಡೇಂಜರ್ ಸ್ವಲ್ಪ. ಹೀಗೆ ನೀವು ಪ್ರತಿಯೊಂದು ನೋಡ್ಕೋಬೇಕಾಗುತ್ತೆ. ಓಕೆ, ಹಾಗೆ ನೋಡಿದರೆ 7ನೇ ಮನೆ ಅಧಿಪತಿ ಚಂದ್ರ, ಹಾಗೆ 5ನೇ ಮನೆ ಅಧಿಪತಿ ಶುಕ್ರ. ಚಂದ್ರ ಶುಕ್ರನಿಗೆ ಏನಾದರೂ ಸಂಬಂಧ ಉಂಟೋ? ಎಲ್ಲಿದೆ ನೋಡಿ, ನವಾಂಶದಲ್ಲಿ ಆಮ್ನೆ ಸಾಮ್ನೆ. ಆದ್ದರಿಂದ ಇದು ಲವ್ ಮ್ಯಾರೇಜು ಸಾಧ್ಯತೆ ಉಂಟು. ಓಕೆ, ಸೊ ಈ ರೀತಿಯಾಗಿ ನೀವು ಹುಡ್ಕೋಬೇಕಾಗುತ್ತೆ. ಹಾಗೆ ನೋಡಿದರೆ ನಿಮಗೆ ವಿಶ್ಲೇಷಣೆ ಭಾಳ ಸುಲಭ. ಇಷ್ಟನ್ನು ಹೇಳಿ ಇಲ್ಲಿಗೆ ಮುಕ್ತಾಯ ಮಾಡ್ತಾನೆ. ಜೈ ಹಿಂದ್, ಜೈ ಶ್ರೀರಾಮ್. ರಾಮ್ ರಾಮ್. ರಾಮ್ ರಾಮ್ ಅಂತ ಯಾಕೆ ಹೇಳ್ಬೇಕು ಹೇಳಿ? ರಾಮ 54 ನ್ಯೂಮರಾಲಜಿಯಲ್ಲಿ, ಇನ್ನೊಂದು ರಾಮ 54, 54 54 108. ನೀವು 108 ಜಪಗಳ ಮಾಲೆ ಎಣಿಸುವುದು ಒಂದೇ, 2 ಬಾರಿ ರಾಮ ರಾಮ ಹೇಳೋದು ಒಂದೇ. ರಾಮ್ ರಾಮ್ ಹೇಳಿ. ರಾಮ್ ರಾಮ್, ರಾಮ್ ರಾಮ್, ರಾಮ್ ರಾಮ್. ಥ್ಯಾಂಕ್ ಯು ವೆರಿ ಮಚ್.